ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಹಾಗೆಯೇ ಈ ಚಳಿಗಾಲದಲ್ಲಿ ಹಾಲನ್ನು ಎಪ್ಪಾಕಿದ್ರೆ ಬೇಗನೆ ಗಟ್ಟಿ ಮೊಸರು ಆಗ್ತಾ ಇಲ್ಲ. ಸೊ ಅದಕ್ಕೆ ಒಂದು ಈಸಿ ಟಿಪ್ಸನ್ನು ತಿಳಿಸಿ ಅಂತಲೂ ಕೂಡ ಕೇಳಿದ್ರಿ. ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಟಿಪ್ಸನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ತೆ ನೋಡಿ, ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಮೊದಲೇ ಟಿಪ್ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಜೀರಿಗೆನ ನಾವು ಒಗ್ಗರಣೆಗೆ, ಚಟ್ನಿ ಹಾಗೂ ಡಿಟಾಕ್ಸ್ ಡ್ರಿಂಕ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಈ ಒಂದು ಜೀರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದನ್ನು ನಾವು ಒಗ್ಗರಣೆಗೆ ಕಂಪಲ್ಸರಿ ಯೂಸ್ ಮಾಡೋದ್ರಿಂದ ಗ್ರೋಸರಿಗಳಲ್ಲಿ ತೊಗೊಂಡು ಬಂದು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ತೀವಿ. ಇವಾಗ ಸ್ವಲ್ಪ ಕೂಲ್ ವೆದರ್ ಇರೋದ್ರಿಂದ ಈ ಜೀರಿಗೆಯಲ್ಲಿ ಸಣ್ಣ ಸಣ್ಣ ನುಸಿಗಳು ಸೇರಿಕೊಳ್ಳೋದು, ಉಂಡೆ ಕಟ್ಟೋದು, ಹುಳುಗಳೆಲ್ಲ ಸೇರ್ಕೊಳ್ತಾ ಇರುತ್ತೆ. ಸೊ ಇದರಿಂದ ಬೇಗನೆ ಜೀರಿಗೆ ಹಾಳಾಗ್ತಾ ಇರುತ್ತೆ. ಸೊ ಇದನ್ನು ಹೇಗೆ ನಾವು ನೀಟಾಗಿ ಇಟ್ಕೊಳ್ಳೋದಂದರೆ, ಇದನ್ನು ಗ್ರೋಸರಿಯಿಂದ ತೊಗೊಂಡು ಬಂದ ತಕ್ಷಣ ಇದರಲ್ಲಿ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಹಾಕಿ ನೀವು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ಇದರ ಒಂದು ಸ್ಮೆಲ್ಗೆ ಅದರಲ್ಲಿ ಏನು ನುಸಿಗಳು ಸೇರ್ಕೊಳ್ಳೋದು, ಉಂಡೆ ಕಟ್ಟೋದು ಆ ರೀತಿ ಆಗ್ತಾ ಇರುತ್ತಲ್ವ. ಸೊ ಅದೆಲ್ಲದರಿಂದನೂ ನೀವು ಅವಾಯ್ಡ್ ಮಾಡ್ಬೋದು. ಸೊ ಇದರಿಂದ ಜೀರಿಗೆನ ನೀವು ಫ್ರಿಡ್ಜ್ ಇಲ್ಲದೆ ಔಟ್ಸೈಡ್ ಇಟ್ಟು ಸೇಫ್ ಆಗಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಈಗಿನ ಚಳಿಗೆ ಮಕ್ಕಳು ಹೇಳೋದೇ ಲೇಟು. ಸ್ಕೂಲಿಗೆ ಹೋಗುವಾಗ ಬೇಗನೆ ಹೊರಡೋ ಅವಸರದಲ್ಲಿ ಒಂದು ಸಾಕ್ಸ್ ಸಿಕ್ಕರೆ ಇನ್ನೊಂದು ಸಾಕ್ಸ್ ಸಿಗ್ತಾ ಇರಲ್ಲ. ಸೊ ಅದನ್ನು ನೀವು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ಇದನ್ನು ನೀವು ಈಸಿಯಾಗಿ ಮಕ್ಕಳಿಗೆ ಸಿಗೋ ಹಾಗೇ ಇಟ್ಕೊಳ್ಬೋದು. ಹಾಗೆಯೇ ಇದು ನೀಟಾಗಿ ಡ್ರೈ ಆಗಿಲ್ಲ ಅಂತಂದ್ರೂ ಕೂಡ ಇದರಿಂದ ಒಂದು ಸ್ವಲ್ಪ ಬ್ಯಾಡ್ ಸ್ಮೆಲ್ ಬಂದರೂ ಮಕ್ಕಳು ಮಾರ್ನಿಂಗ್ ಟು ಈವ್ನಿಂಗ್ ಹಾಕೊಳ್ಳೋದ್ರಿಂದ ಕಾಲಲ್ಲಿ ರ್ಯಾಸಸ್ಗಳೆಲ್ಲನೂ ಆಗ್ತಾ ಇರುತ್ತೆ. ಸೊ ಅವಾಗ ಇದನ್ನು ಹೇಗೆ ಸೇಫಾಗಿ ಇಟ್ಕೊಳ್ಳೋದಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದಾರೆ, ಇದರಲ್ಲಿ ನಾವು ವಾಶ್ ಮಾಡಿದ ನಂತರ ಒಂದು ಸ್ವಲ್ಪ ಈ ರೀತಿ ಮನೆಯಲ್ಲಿ ಯೂಸ್ ಮಾಡುವಂಥ ಪೌಡರ್ನ ಹಾಕಿ ನಂತರ ವಿಡಿಯೋದಲ್ಲಿ ತೋರಿಸಿದಾಗೇ ಇದನ್ನು ನೀಟಾಗಿ ಈ ರೀತಿ ಒಂದರ ಒಳಗಡೆ ಒಂದನ್ನು ಇಟ್ಟು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ಒಂದು ಬಾಕ್ಸಲ್ಲಿ ಇಟ್ಬಿಟ್ರೆ ಮಕ್ಕಳಿಗೆ ಈಸಿಯಾಗಿ ಈ ಒಂದು ಸಾಕ್ಸ್ ಸಿಗುತ್ತೆ. ಅವರು ಬೇಗನೆ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾರೆ. ಓಕೆನಾ? ಸೊ ಈ ಟಿಪ್ಸ್ ಕೂಡ ಸಿಲ್ಲಿ ಅನಿಸ್ಬೋದು, ಬಟ್ ಯೂಸ್ಫುಲ್ ಇದೆ. ಖಂಡಿತ ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಲೇಡೀಸ್ಗೆ ಎಷ್ಟೆಲ್ಲ ಕ್ಲಿಪ್ಸ್ಗಳಿದ್ರು ಇನ್ನೊಂದು ಎಕ್ಸ್ಟ್ರಾ ಕ್ಲಿಪ್ಪು ಹೊಸದಂತೇಳಿ ತೊಗೊಂಡು ಬರ್ತೀವಿ. ಸೊ ಕಾಸ್ಟ್ಲಿಯಿಂದ ತಂದಿರುವಂಥ ಕ್ಲಿಪ್ಸ್ ಹಾಳಾದರೆ ನಮಗೂ ಬೇಜಾರಾಗುತ್ತೆ, ಹಾಗೆ ಮನಿ ಕೂಡ ವೇಸ್ಟ್ ಆಗುತ್ತೆ ಅಲ್ವಾ. ಸೊ ತಂದ ತಕ್ಷಣ ಇದಕ್ಕೆ ಒಂದು ಸ್ವಲ್ಪ ಈ ರೀತಿ ನೇಲ್ ಪಾಲಿಶನ್ನು ಅಪ್ಲೈ ಮಾಡಿ ಇಡೋದ್ರಿಂದ ಇದರಲ್ಲಿರ್ತಕ್ಕಂಥ ಸ್ಪ್ರಿಂಗ್ ಏನು ಹಾಳಾಗೋದಿಲ್ಲ. ಸೊ ಆವಾಗ ನೀವು ಕಾಸ್ಟ್ಲಿಯಿಂದ ತಂದಿರುವಂಥ ನಿಮ್ಮ ಫೇವ್ರೇಟ್ ಕ್ಲಿಪ್ಸ್ಗಳನ್ನು ತುಂಬ ದಿನದವರೆಗೆ ಯೂಸ್ ಮಾಡ್ಬೋದು. ನಾವು ಡೈಲಿ ಯೂಸ್ ಮಾಡೋದಿಲ್ಲ ಅಲ್ವಾ. ಸೊ ಹಾಗಾಗಿ ಇದೆಲ್ಲನೂ ಬೇಗನೆ ಹಾಳಾಗ್ತಾ ಇರುತ್ತೆ. ಜಸ್ಟ್ ಮೂವ್ ಮಾಡಿದರೆ ಸಾಕು, ಮುರಿದೋಗ್ತಾ ಇರುತ್ತೆ. ಸೊ ಈ ರೀತಿ ನೀವು ಒಂದು ಸ್ವಲ್ಪ ನೇಲ್ ಪಾಲಿಶನ್ನು ಅಪ್ಲೈ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ದಿನದವರೆಗೂ ಈ ಒಂದು ಕ್ಲಿಪ್ಸ್ನ ಯೂಸ್ ಮಾಡ್ಬೋದು. ಸೊ ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಈ ರೀತಿ ಸ್ವೆಟರ್ಗಳನ್ನು ನಾವು ಇಷ್ಟು ದಿನ ಯೂಸ್ ಮಾಡ್ದೇನೆ ಇದನ್ನು ಕಬಾರ್ಡಲ್ಲಿ ಸ್ಟೋರ್ ಮಾಡಿಬಿಟ್ಟಿರ್ತೀವಿ. ಸೊ ಇದನ್ನು ನಾವು ಇವಾಗ ಚಳಿಗಾಲದಲ್ಲಿ ಯೂಸ್ ಮಾಡೋದಕ್ಕೆ ಹೋದರೆ ಜಿಪ್ಪಲ್ಲಿ ತುಕ್ಕೆಲ್ಲ ಹಿಡಿದು ನೀಟಾಗಿ ಇದು ಮೂವ್ ಆಗ್ತಾ ಇರೋದಿಲ್ಲ. ಹಾಗೆಯೇ ಜಿಪ್ ಹಾಕ್ಕೊಂಡ್ರೆ ಈ ಕಡೆ ನೆಕ್ಸ್ಟ್ ಇನ್ನೊಂದು ಸೈಡ್ ಎಲ್ಲನೂ ಓಪನ್ ಆಗ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ನೀವು ಈ ರೀತಿ ವೇಸ್ಟ್ ಅಂತ ಬಿಸಾಕೋ ಕ್ಯಾಂಡಲ್ ಅಥವಾ ಮುರಿದಿರ್ತಕ್ಕಂಥ ಕ್ಯಾಂಡಲ್ನ ಜಸ್ಟ್ ಈ ರೀತಿ ಜಿಪ್ ಮೇಲ್ಗಡೆ ನೀಟಾಗಿ ರಬ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡಿ ನೀವು ಜಿಪ್ಪನ್ನು ಹಾಕೊಳ್ಳೋದ್ರಿಂದ ಜಿಪ್ಪಲ್ಲಿರ್ತಕ್ಕಂಥ ತುಕ್ಕೆಲ್ಲನೂ ನೀಟಾಗಿ ರಿಮೂವ್ ಆಗಿ ಅದು ನೀಟಾಗಿ ಜಿಪ್ ಎಲ್ಲನೂ ಹಾಕೊಳ್ಳುತ್ತೆ. ಸೊ ಈ ರೀತಿ ವಿಡಿಯೋದಲ್ಲಿ ತೋರಿಸಿದಾಗೇ ರಬ್ ಮಾಡಿಬಿಟ್ಟು ನಂತರ ನೀವು ಹಾಕ್ಕೊಂಡು ನೋಡಿ. ಇದನ್ನು ನೀವು ಈ ರೀತಿ ಸ್ವೆಟರ್ಗಳಿಗೆ ಅಲ್ಲದೆ ಬ್ಯಾಗ್ಗಳಾಗಿರ್ಬೋದು, ಪರ್ಸ್ಗಳಿಗೂ ಕೂಡ ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಇದು ಖಂಡಿತ ವರ್ಕ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಮೊದಲಿದ್ದಕ್ಕೂ ಇವಾಗೂ ಎಷ್ಟು ನೀಟಾಗಿ ಮೂವ್ ಆಗ್ತಾ ಇದೆ ಅಂತ. ಅದರಲ್ಲಿ ಮೇಣ ಇರೋದ್ರಿಂದ ಅದರಲ್ಲಿರ್ತಕ್ಕಂಥ ಜಂಗಿನಂಶ ಎಲ್ಲನೂ ಹೋಗಿ ಜಿಪ್ ನೀಟಾಗಿ ಮೂವ್ ಆಗುತ್ತೆ. ಸೊ ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ನಿಮ್ಮ ರಿಕ್ವೆಸ್ಟೆಡ್ ಟಿಪ್ಸ್. ಈ ಚಳಿಗಾಲದಲ್ಲಿ ಗಟ್ಟಿ ಮೊಸರನ್ನು ಹೇಗೆ ಮಾಡ್ಕೊಳ್ಳೋದು, ಅದು ಕಡಿಮೆ ಟೈಮಲ್ಲಿ ಅಂತೇಳಿ ತಿಳಿಸಿ ಅಂತ ಕೇಳಿದ್ರಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇವಾಗ ಹಾಲನ್ನು ನೀಟಾಗಿ ಒಂದೆರಡು ಸರಿ ಕಾಯಿಸಿದ್ದೀನಿ. ಈ ರೀತಿ ಕಾಯಿಸಿದ್ರಿಂದ ನಮಗೆ ಮೊಸರು ತುಂಬ ಟೇಸ್ಟಿಯಾಗಿ ಬರುತ್ತೆ, ಇಲ್ಲಾಂದರೆ ಒಂಥರ ಸ್ಮೆಲ್ ಇರುತ್ತೆ. ಸೊ ಹಾಲನ್ನು ನೀಟಾಗಿ ಕಾಯಿಸ್ಕೊಂಡ ನಂತರ ಇದನ್ನು ಒಂದು ಬೌಲ್ಗೆ ತೆಗೆದುಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನು ಹಾಕಿ ನೀಟಾಗಿ ಒಂದ್ಸರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಹಾಲನ್ನು ಎಪ್ಪ ಹಾಕಬೇಕಾದ್ರೆ ಹಾಲು
ಒಂದು ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕಷ್ಟೇನೆ. ಸೊ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಸ್ವಲ್ಪ ಎತ್ತರ ಇರುವಂತಹ ಒಂದು ಪಾತ್ರೆಗೆ ನೀರನ್ನು ಹಾಕೊಳ್ಬೇಕು. ಜಾಸ್ತಿ ಬಿಸಿನೀರನ್ನು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಈ ರೀತಿ ತಳದಲ್ಲೇ ಇರುವ ಹಾಗೇನೆ ಸ್ವಲ್ಪ ಬಿಸಿನೀರನ್ನು ಹಾಕಿ ಇದರ ಹಬೆ ಮೇಲ್ಗಡೆ ನಾವು ಈ ಒಂದು ಹಾಲಿನ ಪಾತ್ರೆನ ಇಟ್ಕೊಳ್ಬೇಕಾಗತ್ತೆ. ಎಪ್ಪ ಹಾಕಿರ್ತೀವಲ್ವಾ ಆ ಪಾತ್ರೆನ ಇಟ್ಟು ಇದನ್ನ ಜಸ್ಟ್ 2 ಅವರ್ ಬಿಟ್ರೆ ಸಾಕು, ನೀಟಾಗಿ ಗಟ್ಟಿ ಮೊಸರು ರೆಡಿ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ನಿಮ್ಗೆ ನೋಡಿದ್ರೇನೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ನೀಟಾಗಿ ಮೊಸರು ರೆಡಿ ಆಗಿದೆ ಅಂತೇಳಿ. ಸೊ ಈ ಪಾತ್ರೆಯಲ್ಲಿ ನೀರೆಲ್ಲನೂ ಕಂಪ್ಲೀಟ್ ಆಗಿ ತಣ್ಣಗಾಗಿರುತ್ತಲ್ವಾ. ಸೊ ಈ ರೀತಿ ನೀವು ಈ ಪಾತ್ರೆನ ಹಾಗೇನು ಇಟ್ಕೊಳ್ಳೋದ್ರಿಂದ ಈ ಮೊಸರು ಎಷ್ಟೊತ್ತಿಟ್ರು ಹುಳಿ ಆಗೋದಿಲ್ಲ. ಸೊ ಈ ಟಿಪ್ಸ್ ಚಳಿಗಾಲದಲ್ಲಿ ತುಂಬಾನೇ ಯೂಸ್ಫುಲ್ ಇದೆ. ಫ್ರಿಡ್ಜ್ ಇಲ್ಲದೆ ನೀವು ಈ ರೀತಿ ಇಡೋದ್ರಿಂದ ಮೊಸರು ಎಷ್ಟೊತ್ತಿಟ್ರು ಹುಳಿ ಬರೋದಿಲ್ಲ. ಸೊ ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮ್ಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.